ದೇಶಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಳೆಗಟ್ಟಿದೆ. ದೆಹಲಿಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಪ್ರಧಾನಿ ಮೋದಿ ದೇಶಕ್ಕೆ ಸಪ್ತಧಾರೆ ಗಿಫ್ಟ್ ಕೊಟ್ಟಿದ್ದಾರೆ. ಭಾಷಣದಲ್ಲಿ ಯುವಕರು, ಮಹಿಳೆಯರ ಬಗ್ಗೆ ಮಾತನಾಡಿದ ಮೋದಿ ನಕ್ಸಲರ ವಿರುದ್ಧ ಗುಡುಗಿದ್ದಾರೆ. ಕೆಂಪುಕೋಟೆ ಆವರಣದಲ್ಲಿ ಮೊದಲ ಬಾರಿಗೆ ಒಂದೇ ಮಾತರಂ ಮೊಳಗಿದೆ. ದೇಶಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಕಳೆಗಟ್ಟಿದೆ. ಭಾರತದ ಗಲ್ಲಿಗಲ್ಲಿಯಲ್ಲೂ ತಿರಂಗ ರಾರಾಜಿಸುತ್ತಿದೆ. ಪ್ರತಿ ಭಾರತೀಯರ ಎದೆಯಲ್ಲೂ ದೇಶ ಪ್ರೇಮದ ಅನಾವರಣವಾಗ್ತಿದೆ. ದೆಹಲಿಯ ಕೆಂಪುಕೋಟೆ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣ ನೆರವೇರಿಸಿದ್ರು. ವಿಕಸಿತ ಭಾರತಕ್ಕಾಗಿ ಸಪ್ತಧಾರೆ ಮಿಷನ್ ಘೋಷಿಸಿದ ಮೋದಿ. ಧ್ವಜಾರೋಹಣ ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ವಿಕಸಿತ ಭಾರತಕ್ಕಾಗಿ ಸಪ್ತಧಾರೆ ಮಿಷನ್ ಘೋಷಣೆ ಮಾಡಿದ್ರು. ಅವು ಯಾವ್ಯಾವು ಅಂತ ನೋಡೋದಾದ್ರೆ, ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸೋದು, ಕೃಷಿ ಮತ್ತು ಆಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸೋದು, ತಾಂತ್ರಿಕತೆ, ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತೆ, ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಭಾರತಕ್ಕೆ ಹೆಚ್ಚಿನ ಒತ್ತು, ಹಸಿರು ಆರ್ಥಿಕತೆಗಾಗಿ ಹೆಚ್ಚೆಚ್ಚು ಆದ್ಯತೆ ನೀಡೋದು, ಮೂಲಸೌಕರ್ಯ ಯೋಜನೆಗಳಿಗೆ ವೇಗ ನೀಡೋದು, ಭಾರತದ ಶ್ರೀಮಂತ ಸಂಸ್ಕೃತಿ ಗೌರವ ಹೆಚ್ಚಿಸೋದು. ಇದು ಮೋದಿಯವರ ಸಪ್ತಧಾರೆ ಮಿಷನ್ ಯೋಜನೆಯಾಗಿದೆ. मैं आज उस युग को भी याद करना चाहूंगा जब देश भारत का सामर्थ्य सप्त सिंधु के रूप में हम जानते थे, हम समझते थे, हम सुनते थे. अब विकसित भारत बनाने के लिए हमें नई धारा चाहिए. आज लाल किले की प्राचीर से मैं देश के सामने शक्ति की सप्त धारा का आवाहन करता हूं. आने वाले 5-7 साल में जो पिछले 5-7 दशक में नहीं हुआ, वो सप्त धारा के सामर्थ्य से, शक्ति से हम देश को नई ऊंचाई, नई गति देंगे और नए लक्ष्यों को पार करने वाला सामर्थ्य देंगे. और इसके साथ साथ देश की युवा शक्ति का सामर्थ्य का भरपूर राष्ट्र निर्माण में उपयोग होगा. उनकी शक्ति जोड़ी जाएगी. ಪ್ರಧಾನಿ ಭಾಷಣದಲ್ಲಿ ಯುವ ಶಕ್ತಿ ಜಪ, 6 ಘೋಷಣೆ. ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಯುವಕರ ಮನ ಗೆಲ್ಲಲು ಪ್ರಧಾನಿ ಮೋದಿ 6 ಮಹತ್ವದ ಘೋಷಣೆ ಮಾಡಿದ್ರು. 1 ಕೋಟಿ ಯುವಕರಿಗೆ ಉಚಿತ ಎಐ ಕೌಶಲ್ಯ ತರಬೇತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ, ತುರ್ತು ಸವಾಲುಗಳನ್ನು ಎದುರಿಸಲು ನಾಗರಿಕ ರಕ್ಷಣಾ ಸುಧಾರಣೆ, ಯುವಕರಿಗಾಗಿ ರಾಷ್ಟ್ರವ್ಯಾಪಿ ಕ್ರೀಡಾ ಪ್ರತಿಭಾನ್ವೇಷಣೆ, ಸೆಮಿಕಂಡಕ್ಟರ್ ತಯಾರಿಕೆಯಲ್ಲಿ ಸ್ವಾವಲಂಬನೆ ತರಲು ಹೆಚ್ಚು ಒತ್ತು, ಪರಮಾಣು ಶಕ್ತಿ ವಿಸ್ತರಣಾ ಯೋಜನೆಗಳನ್ನು ಯುವ ಜನತೆಗಾಗಿ ಪ್ರಧಾನಿ ಮೋದಿ ಘೋಷಿಸಿದ್ದಾರೆ. हमने पिछले दिनों एआई इंपैक्ट समिट किया था. एआई का विस्तार बहुत तेजी से बढ़ रहा है. लाल किले से मैं देश के नौजवानों के लिए घोषणा करना चाहता हूं. हमने तय किया है कि आने वाले 1 वर्ष में 1 करोड़ युवाओं को एआई स्किल के लिए ट्रेनिंग देने का हम काम करेंगे, ताकि हमारा देश का नौजवान एआई की दुनिया में भी नेतृत्व करने का सामर्थ्य है. ಯುದ್ಧದ ವೇಳೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲವೆಂದು ವದಂತಿ ಹಬ್ಬಿಸಿದ್ರು. ಭಾರತದ ಜನರ ಹೆದರಿಸಿ ಆನಂದ ಪಡ್ತಿದ್ರು ಎಂದು ಮೋದಿ ಗುಡುಗು. ಮಾತು ಮುಂದುವರಿಸಿ ವಿರೋಧಿಗಳಿಗೆ ತಿರುಗೇಟು ಕೊಟ್ಟ ಪ್ರಧಾನಿ ಮೋದಿ ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ವೇಳೆ ಕೆಲವರು ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತ ಹೇಳಿ ಹೆದರಿಸ್ತಿದ್ರು, ಜನರನ್ನ ಭಯಗೊಳಿಸಿದ್ರು ಅಂತ ಕಿಡಿಕಾರಿದ್ದಾರೆ. वेस्ट एशिया का क्राइसिस आया, पेट्रोल पंप पे पेट्रोल नहीं मिलेगा, गैस नहीं मिलेगा, डीजल नहीं मिलेगा, फर्टिलाइजर नहीं मिलेगा. सारी दुनिया भर की अफवाहें फैला करके भारत के लोगों को भयभीत करने का, डराने का, चिंता के अंदर डुबो देने का कुछ लोगों को आनंद आ रहा था. लेकिन देश ने देख लिया. ಬುದ್ಧಿಜೀವಿ ನಕ್ಸಲರು ಅವಕಾಶಕ್ಕಾಗಿ ಕಾಯ್ತಿದ್ದಾರೆ ಎಂದ ಮೋದಿ ತಿರುಗೇಟು ಇಷ್ಟಕ್ಕೆ ನಿಲ್ಲಲಿಲ್ಲ. ಇದೇ ವೇಳೆ ಮತ್ತೆ ಕಿಡಿಕಾರಿದ ನಮೋ, ನಾವು ದೇಶದಲ್ಲಿ ಶಸ್ತ್ರಧಾರಿ ನಕ್ಸಲರನ್ನ ಅಂತ್ಯಗೊಳಿಸಿದ್ದೀವಿ, ಆದರೆ ಬುದ್ಧಿಜೀವಿ ನಕ್ಸಲರು ಅವಕಾಶಕ್ಕಾಗಿ ಕಾಯ್ತಿದ್ದಾರೆ, ಹಿಂಸೆ, ಅರಾಜಕತೆಯ ದಾರಿಯನ್ನ ಹುಡುಕ್ತಿದ್ದಾರೆ ಅಂತ ಪರೋಕ್ಷವಾಗಿ ವಿರೋಧಿಗಳಿಗೆ ಕುಟುಕಿದ್ರು.
जंगलों में हमें हथियारी नक्सलों का खात्मा बुलाने में, उस संकट से देश को मुक्त कराने में सफलता मिली है। लेकिन हथियारी नक्सल तो गए, लेकिन दिमागी नक्सल, ये दिमागी नक्सल मौके की तलाश में है, हिंसा अराजकता के वो रास्ते खोज रहे हैं, समाज को गलत राह पर घसीटने के लिए भांति भांति के दांव कर रहे हैं। इन दिमागी नक्सलियों को पहचानना होगा। ब्यूरो रिपोर्ट, TV9।